ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ದಿನ ಸ್ಫೂರ್ತಿದಾಯಕ ಜೀವನ ಕಥೆಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಜೀವನ ಎಂದರೆ ಏನೆಂದು ನಾವೆಲ್ಲರೂ ಒಂದಿಲ್ಲೊಂದು ಸಂದರ್ಭಗಳಲ್ಲಿ ಯೋಚಿಸಿದ್ದೇವೆ. ಕೆಲವೊಮ್ಮೆ ಅದು ಸುಖವನ್ನು ನೀಡುತ್ತದೆ, ಮತ್ತೆ ಕೆಲವೊಮ್ಮೆ ಕಠಿಣ ಪರೀಕ್ಷೆಗಳನ್ನು ಎದುರಿಸಲು ಇಸುತ್ತದೆ. ಈ ಕಥೆಯು ಒಂದಿಷ್ಟು ಸ್ಫೂರ್ತಿದಾಯಕ ಮತ್ತು ಜೀವನದ ಪಾಠಗಳನ್ನು ಕಲಿಸುವಂತಹದ್ದು. ರಾಮು ಎಂಬ ಯುವಕ ಒಂದು ಹಳ್ಳಿಯಲ್ಲಿ ವಾಸಿಸುತ್ತಿದ್ದ. ಅವನದು ಸಾಮಾನ್ಯ ರೈತನ ಕುಟುಂಬ. ಬಾಲ್ಯದಿಂದಲೇ ಆತ ಪರಿಶ್ರಮಿ, ಆದರೆ ಯಾವ ಕೆಲಸ ಆರಂಭಿಸಿದರೂ ಮಧ್ಯದಲ್ಲೇ ಚೋಡಿಸುವ ಸ್ವಭಾವ. ಒಂದು ದಿನ ಹಳ್ಳಿಯ ಹಿರಿಯರಾದ ತಾತಯ್ಯ ರಾಮುವಿಗೆ ಒಂದು ಕಥೆ ಹೇಳಲು ಕುಳಿತುಕೊಂಡರು. ನಮ್ಮ ಹಳ್ಳಿಯ ಪಕ್ಕದ ಬೆಟ್ಟದ ಮೇಲೆ ಒಂದು ದೊಡ್ಡ ಶಿಲೆ ಇತ್ತು. ಹಲವಾರು ಜನರು ಅದನ್ನು ಹತ್ತಲು ಪ್ರಯತ್ನಿಸಿದರು, ಆದರೆ ಅರ್ಧ ದಾರಿಯಲ್ಲೇ ಕೈಯೇ ಬಿಡುತ್ತಿದ್ದರು. ಆದರೆ ಒಬ್ಬ ಮನುಷ್ಯ ಮಾತ್ರ ಅವನ್ನು ಜಯಿಸಿದ. ಅವನು ಎಲ್ಲರಂತೆ ಅಲ್ಲಿಯವರೆಗೆ ಹತ್ತಲು ಪ್ರಯತ್ನಿಸಿದ, ಆದರೆ ಸೋತಾಗ ಕೈಯೇ ಬಿಡದೆ ಪ್ರತಿಯೊಂದು ಬಾರಿ ಹೊಸ ತಂತ್ರ ಪ್ರಯೋಗಿಸಿದ. ಕೊನೆಗೆ ಆ ಶಿಲೆಯನ್ನು ಹತ್ತಿ ಊರಿನಲ್ಲೇ ಪ್ರಖ್ಯಾತನಾದ. ಈ ಕಥೆಯನ್ನು ಕೇಳಿದ ರಾಮು ತನ್ನ ಜೀವನದ ಬಗ್ಗೆ ತೀಕ್ಷ್ಣವಾಗಿ ಯೋಚಿಸಿದ. ಯಾವ ಕೆಲಸವನ್ನು ಮಾಡಲಾರಂಭಿಸಿದರೂ ಮಧ್ಯದಲ್ಲಿ ನಿಲ್ಲಿಸದೆ ಕೊನೆಯವರೆಗೂ ಹೋಗಲು ತೀರ್ಮಾನಿಸಿದ. ಕಾಲ ಕಳೆದಂತೆ ಆತ ತನ್ನ ಹಳ್ಳಿಯಲ್ಲಿಯೇ ದೊಡ್ಡ ವ್ಯವಹಾರಿಯಾಗಿ ಬೆಳೆಯಲು ಶ್ರಮಿಸಿದ. ಆತನ ಪರಿಶ್ರಮದ ಫಲವಾಗಿ ಹಳ್ಳಿಯ ಅನೇಕ ಜನರಿಗೆ ಉದ್ಯೋಗ ಒದಗಿಸಬಹುದಾಯಿತು. ಈ ಕಥೆಯ ಸಾರಾಂಶವೇನು ಎಂದರೆ, ನಾವು ಯಾವಾಗಲೂ ಜೀವನದಲ್ಲಿ ಸವಾಲುಗಳನ್ನು ಎದುರಿಸುತ್ತೇವೆ, ಆದರೆ ನಿರಂತರ ಪ್ರಯತ್ನ ಮತ್ತು ಶ್ರಮವೇ ಯಶಸ್ಸಿನ ಗುಟ್ಟು. ಆದ್ದರಿಂದ ಏನೇ ಆಗಲಿ ನಮ್ಮ ಗುರಿಯನ್ನು ನಂಬಿಕೊಂಡು ಮುನ್ನುಗ್ಗಬೇಕು.